Question number second one. Answer the following questions. 8 into 1, 8. One question carry 1 mark. So is the 8 question. The ninth one of write the standard form of pair of linear equation having variable x and y. You write the linear equation, the use of the variable x and y. So is the pair of linear equation. There is ax plus by equal to c, or ax plus by plus c equal to 0. Any one type of the linear equations only using variable x and y. ಇಲ್ಲಿ ಅವರು ಏನಂತ ಕೇಳಿದ್ರು ಅಂತಂದ್ರೆ ರೇಖಾತ್ಮಕ ಸಮೀಕರಣ ಬರೀಬೇಕು. ವೇರಿಯೇಬಲ್ ಚರಾಕ್ಷರ ಯಾವುದನ್ನ ಉಪಯೋಗಿಸಬೇಕು ಅಂದ್ರೆ ಎಕ್ಸ್ ಮತ್ತು ವೈ ಅನ್ನು ಉಪಯೋಗಿಸಿ ಅಂತ ಹೇಳ್ತಾನೆ. ಹಾಗಾದ್ರೆ ಲೀನಿಯರ್ ಇಕ್ವೇಷನ್ ಬರೀಬೇಕು ಅಂದ್ರೆ ಎ ಎಕ್ಸ್ ಪ್ಲಸ್ ಬಿ ವೈ, ಎಕ್ಸ್ ಮತ್ತು ವೈ ಅದಾವ ಇಲ್ಲಿ ಈಕ್ವಲ್ ಟು ಸಿ ಅಂತಾರೆ ಬರೀಬಹುದು, ಅಥವಾ ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಈಕ್ವಲ್ ಟು 0 ಅಂತ ಹೇಳ್ತೀವಿ. ಸೆಕೆಂಡ್ ನಂಬರ್ 10th ಒನ್. Write the degree of the polynomial p of x equal to 7x raised to 4th minus 2x cube plus 3x square plus 4x minus 3. So is the exponent of 1 and 2 and 3 and 4. So is the degree of the polynomial. The highest degree is 4. Answer 4. Number 10th one is answer 4. And 11th one, find the mean 7, 6, 5, 0, 7, 8, 9. So is the questions of find the mean. Mean, it means that time you find the first of all the sum of the numbers. So is 7 and plus 6 plus 5 plus 0 plus 7 plus 8 plus 9. The sum of 7, 6, 13, 13, 5, 18, 18, 7, 25, 25, 33, 33, 9, 42. The sum of 42. How many numbers is there? 1, 2, 3, 4, 5, 6, 7. So is therefore finally mean equal to 42 upon 7. 7 1 7 6 is 6. The mean is 6. Find the mean. Mean ಅಂದ್ರೆ ಸರಾಸರಿ. 7 6 5 0 7 8 9 ಇವುಗಳ ಮೊತ್ತ ಕಂಡು ಹಿಡಿಬೇಕು. 7 ಅಧಿಕ 6 ಅಧಿಕ 5 ಅಧಿಕ 0 ಅಧಿಕ 7 ಅಧಿಕ 8 ಅಧಿಕ 9 ಎಲ್ಲ ಕೂಡಿಸ್ಬೇಕು. ಕೂಡಿಸಿ ಬಂದಿದ್ದ ಉತ್ತರಕ್ಕೆ ಎಷ್ಟು ನಂಬರ್ಸ್ ಅದಾವ ನೋಡ್ರಿ ಇಲ್ಲಿ. 1 2 3 4 5 6 7 ನಂಬರ್ ಅವಲ್ಲ, ಆ 7 ನಂಬರ್ದಿಂದ ಭಾಗಿಸ್ಬೇಕು. ಎಷ್ಟು ಬರುತ್ತೆ ಅದಕ್ಕೆ? 6. ಆ ನಂತರ ನಂಬರ್ ಇಫ್ ಕೋಶಕ್ ಎ ಈಕ್ವಲ್ ಟು 5/3 ಕೊಟ್ಟರವರು. ಇಫ್ ಕೋಶಕ್ ಎ ಈಕ್ವಲ್ ಟು 5/3 ಫೈಂಡ್ ಸೈನ್ ಎ. ಸೈನ್ ಎ ವ್ಯಾಲ್ಯೂ ಎಷ್ಟು ಅಂತ ಕೇಳ್ತಾರ. ಸೊ ಇಸ್ ದ ಕೋಶಕ್ ಅಪೋಸಿಟ್ ಆಫ್ ಸೈನ್ ಎ. ಸೊ ಇಸ್ ದೇರ್ ಫೋರ್ ಸೈನ್ ಎ ಈಕ್ವಲ್ ಟು 5/3 ಇದ್ದಿದ್ದು 3 ಎಷ್ಟಾಗುತ್ತೆ? 5 ಆಗುತ್ತೆ. ಇಫ್ ಕೋಶಕ್ಕೆ 5/3 ಇದರ ವಿರುದ್ಧ ಪದನೇ ಸೈನ್ ಎ ಅಂತ ಹೇಳ್ತೀವಿ. ಸೈನ್ ಎದ ಬೆಲೆ ಎಷ್ಟಾಗುತ್ತೆ? 5/3 ಇದ್ದಿದ್ದು 3/5 ಆಯಿತು ಅಂತ. ನಂಬರ್ ಸೆಕೆಂಡ್ ಒನ್. ಕ್ವಶನ್ ನಂಬರ್ ಸೆಕೆಂಡ್ ಇನ್ ನಂಬರ್ 13th ಒನ್. ರೈಟ್ ದ ಫಾರ್ಮುಲಾ ಆಫ್ ಹೆಮಿಸ್ಫಿಯರ್ volume. So is the sphere, the given hemisphere. Write the formula. ಅಂದ್ರೆ ಫಾರ್ಮುಲಾ ಸೂತ್ರ ಎದರದು ಅಂದ್ರೆ ಸ್ಪೇರ್ ಅಲ್ಲ, ಹೆಮಿಸ್ಫಿಯರ್ ಅಂತ ಕೊಟ್ಟರವ್ರು. ಹೆಮಿಸ್ಫಿಯರ್ ಅರ್ಧಗೋಳ, ಹೌದಾ? ಹಾಗಾದ್ರೆ ಅರ್ಧಗೋಳದ್ದು ಏನು ಕಂಡುಹಿಡಿಬೇಕು? ವ್ಯಾಲ್ಯೂಮ್ ಕಂಡುಹಿಡಿಬೇಕು, ಘನಫಲ ಕಂಡುಹಿಡಿಬೇಕು. So is the volume of hemisphere equal to 2/3 pi r cube. ಏನು ಬರುತ್ತೆ ಸೂತ್ರ? ವ್ಯಾಲ್ಯೂಮ್ ಆಫ್ ಹೆಮಿಸ್ಫಿಯರ್ದು
2/3 ಪೈ ಆರ್ ಕ್ಯೂಬ್. ಸೊ ಇದೇ ಹೇಮಿ ಅಂತಕ್ಕಂಥ ತೆಗೆದು ಬರೀ ಸ್ಪೇರ್ಸ್ ಅಂತ ಕೊಟ್ಟಿದ್ರು ಅಂದ್ರೆ 4/3 ಪೈ ಆರ್ ಕ್ಯೂಬ್ ಅಂತ ಆಗತ್ತೆ. ಇವಾಗ ಇದು ಕೇಳ್ಯಾರ ಅಂತಂದ್ರೆ ಹೆಮಿಸ್ಪೇರ್ ಕೇಳ್ಯಾರಪ್ಪ ಅಂತಂದ್ರೆ ನಾಳೆ ನಮಗೆ ಸ್ಪೇರ್ನು ಕೇಳಬಹುದು ಅನ್ನುವಂಥದ್ದು ನೆನಪಿನಲ್ಲಿ ಇಟ್ಕೋಬೇಕು. ನೆಕ್ಸ್ಟ್ ನಂಬರ್ 14th ಒನ್, ಇನ್ ಅ ಪಾಲಿನಾಮಿಯಲ್ ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ ಕೆ ದ ಗಿವನ್ ಸೊ ಇಸ್ ದ ಲೀನಿಯರ್ ಇಕ್ವೇಷನ್ಸ್. one of its zeros is 2. Find k. So is therefore p of 2, the x value is considered 2. So is therefore 2 square minus x, so is the 2 plus k. There is p of 2 equal to given one of the answer zeros. So is the p of 2 equal to zeros. There is 2 square 4 minus 2 plus k. There is 0 equal to 4 minus 2. So is the plus 2 plus k. What is the value of k? K equal to plus 2 to the transfer minus 2. So is therefore k is the value of minus 2. ಇಲ್ಲಿ ಇನ್ ಅ ಪಾಲಿನಾಮಿಯಲ್ ಕೊಟ್ಟಿರುವ ಬಹುಪದೋಕ್ತಿಯಲ್ಲಿ ಪಿ ಆಫ್ ಎಕ್ಸ್ ಕೊಟ್ಟಾರವರು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ ಕೆ ಅಂತ ಕೊಟ್ಟಾರ. ಒನ್ ಆಫ್ ಇಟ್ಸ್ ಜೀರೋಸ್ ಈಸ್ 2. ಒಂದರ ಬೆಲೆ ಎಷ್ಟು ಕೊಟ್ಟರು ಅವರು? ಒಂದು ಉತ್ತರ ಎಷ್ಟು ಅಂತ ಹೇಳಿದ್ರು? 2 ಆಗ್ಯದ ಅಂತ ಹೇಳಿದ್ರು. ಹಂಗಾದ್ರೆ ಅದೇ 2 ನಾವಿಲ್ಲಿ ತುಂಬ್ಕೊಂಡಿವಿ. ಎಕ್ಸದ ಬೆಲೆ 2 ಅಂತ ಕನ್ಸಿಡರ್ ಮಾಡೀವಿ. 2 2 4 ಆಗುತ್ತೆ, ಯಾಕಂದರೆ ಎಕ್ಸ್ ಸ್ಕ್ವೇರ್ ಅಂತ ಕೊಟ್ಟಾರವು. 2 2 4 ಮೈನಸ್ 2 ಪ್ಲಸ್ ಕೆ ಇಷ್ಟು ಬಂತು. ಏನಾಗಬೇಕು ನಿಮ್ಮ ಉತ್ತರ? 0ಕ್ಕೆ ಸಮೀಪ ಆಗಬೇಕು. ಅಂತಂದ್ರೆ ಪಿ ಆಫ್ ಎಕ್ಸದ ಬೆಲೆ ನಾವು ಏನು ತೊಗೊಂಡಿದ್ದೀವಿ ಅಂತಂದ್ರೆ 0 ಅಂತ ಕನ್ಸಿಡರ್ ಮಾಡ್ಕೊಂಡಾಗ 4ರಾಗಿ 2 ಕಳೆದ್ರೆ 2 ಉಳಿತು ಪ್ಲಸ್ ಕೆ ಆಯಿತು. ಕೆದ ಬೆಲೆ ಬೇಕು ಅಂದ್ರೆ ಕೆ ಈಕ್ವಲ್ ಟು ಎಷ್ಟಾಗುತ್ತೆ ಉತ್ತರ? ಮೈನಸ್ 2. ನೆಕ್ಸ್ಟ್ ನಂಬರ್ 15th ಒನ್, ಸ್ಟೇಟ್ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್. ಸೊ ಇಸ್ ದ ರಿಯಲ್ ನಂಬರ್ಸ್ನಲ್ಲಿ ಬರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ನಿಮ್ಮ ಪಾಠ ಹೇಳೋತ್ನಾಗ ಬರೆಸಿದ್ದೆ ಅದು. ಸ್ಟೇಟ್ ಫಂಡಮೆಂಟಲ್ ಥಿಯರಮ್ ಅಂತ ಬರೆಸಿದೆವು. ದ ಫಂಡಮೆಂಟಲ್ ಥಿಯರಮ್ ದ್ಯಾಟ್ ಎವ್ರಿ ಇಂಟೀಜರ್ಸ್ ಗ್ರೇಟರ್ ದೆನ್ 1. ಇಂಟೀಜರ್ಸ್ ಇಟ್ ಮೀನ್ಸ್ ಪೂರ್ಣಾಂಕಗಳು. ಯಾವುದೇ ಒಂದು ಪೂರ್ಣಾಂಕಗಳು 1ಕ್ಕಿಂತ ಏನಾಗಿರಬೇಕು? ಜಾಸ್ತಿ ಇರಬೇಕು. ಕ್ಯಾನ್ ಬಿ ರಿಪ್ರೆಸೆಂಟೆಡ್ ಇನ್ ಕ್ಯೂಲಿ ಆ್ಯಸ್ ಎ ಪ್ರಾಡಕ್ಟ್ ಆಫ್ ಪ್ರೈಮ್ ನಂಬರ್ಸ್. ಅದನ್ನು ನಾವೇನು ಮಾಡಬೇಕು? ಪ್ರೈಮ್ ನಂಬರ್ಸ್ ಆಗಿ ವಿಂಗಡಣೆ ಮಾಡಬೇಕು ಅಥವಾ ಹೊಡಿಬೇಕು ಅಂತ. ಅಪ್ ಟು ದ ಆರ್ಡರ್ ಆಫ್ ದ ಫ್ಯಾಕ್ಟರ್ಸ್ ಅಂದ್ರೆ ಅದೇ ಅಪವರ್ತನಗಳು ಅಂತ. ಇಟ್ ಮೀನ್ಸ್ ಏನು ಅಂದ್ರೆ ಒಂದು ಸಂಯುಕ್ತ ಸಂಖ್ಯೆಯನ್ನು ತಗೊಳ್ಳೋಣ. ಈಗ ಇಲ್ಲಿ 4 ಅದ ಅಂತ ತಿಳ್ಕೊಳ್ರಿ. 4 ಸೊ ಇಸ್ ದ ಕಾಲ್ಡ್ ಕಾಂಪೋಸಿಟ್ ನಂಬರ್. 4 is the composite number. Yes, 4 is divisible by 1, 2 and 4. So 4 is divisible by the 2 2s are 4, 2 1s are 1, 2, 2. 1, 2, 2 is the prime factors or prime numbers. ಪ್ರೈಮ್ ನಂಬರ್ಸ್ ಯಾವುದೇ ಒಂದು ಸಂಖ್ಯೆಯನ್ನು ತಗೊಂಡು ಒಂದಕ್ಕಿಂತ ಹೆಚ್ಚಿನ ಪದಗಳಿಂದ ಅದನ್ನು ನಾವು ವಿಂಗಡಣೆ ಮಾಡ್ತಿದ್ದೆವು ಅಂದ್ರೆ ಹೊಡಿತಿದ್ದುವಂಥ ಕ್ರಿಯೆ ಏನದಲ್ಲ, ಆ ಒಂದು ಕಾರ್ಯ ಏನದಲ್ಲ, ಅದಕ್ಕೆ ನಾವೇನಂತ ಕರಿತೀವಿ ಅನ್ನಂಗಾಯ್ತು? ಫಂಡಮೆಂಟಲ್ ಥಿಯರಮ್ ಅಂತ ಕರಿತೀವಿ. ಅರ್ಥ ಆಯ್ತಾ ಇದು? ಆ ನಂತರ ನೆಕ್ಸ್ಟ್ ರೈಟ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತ ಹೇಳ್ತಾನೆ ನಾವು. Write the standard form of quadratic equation. So is there given one of the question. ಅವ ಮುಂದೆ ಬಂದು ಏನು ಮಾಡ್ದ? ಇಕ್ವೇಷನ್ ಅಂದು ಇದನ್ನು ಕೊಟ್ಬಿಟ್ಟ ನಿಮಗೆ. ಇದು ಕೊಟ್ಟಿದ್ದಿಲ್ಲ ಅಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು 0 ಅಂತ ಬರೀತಿದ್ದೆವು. ಬಟ್ ಈಗಾಗಲೇ ಅವ್ರು ಏನು ಮಾಡ್ಯಾರ ಅಂದ್ರೆ ಇದು ಕೊಟ್ಬಿಟ್ರೆ ನಿಮಗೆ. ಇದನ್ನು ಏನು ಮಾಡಬೇಕು ಅಂತ ಹೇಳ್ತಾರೆ ಅವರು ಅಂದ್ರೆ ಎದ್ರಾಗ ಬರೀರಿ? ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಷನ್ದಲ್ಲಿ ಬರೀಬೇಕು ಅಂತ. ಸೊ ಇದನ್ನು ಹೆಂಗೆ ಬರೀತೀವಿ ನಾವು? ಎಕ್ಸ್ ಇಂಟು 2x ಅಂತ ಬರೀತೀವಿ. ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ ಬರೀತೀವಿ. ಆನಂತರ ಈಕ್ವಲ್ ಟು 3 ಅಂತ ಬರೆದೆವು. ದಟ್ ಈಸ್ ನಾಟ್ ಕ್ವಾಡ್ರಾಟಿಕ್ ಇಕ್ವೇಷನ್ಸ್, ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಇದು ಅಲ್ಲ. ಇದನ್ನೇ ಸ್ವಲ್ಪ ನಾವೇನು ಮಾಡಬೇಕು? ಮತ್ತೆ ಬದಲಾವಣೆಗೊಳಿಸ್ಬೇಕು. ಹೆಂಗೆ ಅಂತಂದ್ರೆ ಫಸ್ಟ್ ಎಕ್ಸ್ ಸ್ಕ್ವೇರ್ ಬರೀಬೇಕು,
ಆ ನಂತರ 2x ಬರೀಬೇಕು ಪ್ಲಸ್ 2x ಪ್ಲಸ್ 3 ಹೊರಗಿದೆ ಅದನ್ನು ಒಳಗೆ ಸರಿಸಬೇಕು ಮೈನಸ್ 3 ಆಗುತ್ತೆ ಈಕ್ವಲ್ ಟು 0. ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಮೈನಸ್ 3 ಈಕ್ವಲ್ ಟು 0 ಈಸ್ ಎ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಷನ್. ಎಸ್, ಓಕೆ. Question number 3rd one. Answer the following questions. That questions definitely questions your board examinations. So is the one of the model and second one model root of 5 or root of 3 or root of 7. So is the models. That question is definitely fixed question. From that 3 plus root of 5 is irrational number. That I am 3. So is the solution 3 plus root of 5 is a, it means let 3 plus root of 5 is a irrational number. ಅಂದ್ರೆ ಫಸ್ಟಿಗೆ ನಾವು ಏನು ತಗೊಂಡಿದ್ದೀವಿ ಇಲ್ಲಿ ಅಂದ್ರೆ ಕೊಟ್ಟಿರ್ತಕ್ಕಂಥ ಲೆಕ್ಕ ಅದು ರ್ಯಾಷನಲ್ ನಂಬರ್ ಅಂತ ತಗೋಬೇಕು ನೀವು. ರ್ಯಾಷನಲ್ ನಂಬರ್ ಇಟ್ ಮೀನ್ಸ್ ಭಾಗಲಬ್ಧ ಸಂಖ್ಯೆ. ಈ ಭಾಗಲಬ್ಧ ಸಂಖ್ಯೆ ಹೆಂಗಿರುತ್ತೆ ಅಂತಂದ್ರೆ 3 ಪ್ಲಸ್ ರೂಟ್ ಆಫ್ 5 ಈಕ್ವಲ್ ಟು ಎಮ್ ಅಪಾನ್ ಎನ್ ಆರ್ ಎ ಅಪಾನ್ ಬಿ ಆರ್ ಪಿ ಅಪಾನ್ ಕ್ಯೂ, ಯಾವುದೋ ಒಂದು ರ್ಯಾಷನಲ್ ನಂಬರ್ ಅಂತೇಳಿ. ಲೆಟ್ 3 ಪ್ಲಸ್ ರೂಟ್ ಆಫ್ 5 ಈಸ್ ಅ ರ್ಯಾಷನಲ್ ನಂಬರ್. ಸೊ ಈಸ್ ದ ರ್ಯಾಷನಲ್ ನಂಬರ್ ಎಮ್ ಅಪಾನ್ ಎನ್. ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ದಿ ರ್ಯಾಷನಲ್ ನಂಬರ್ ಎಮ್ ಅಪಾನ್ ಎನ್ ಆರ್ ಪಿ ಅಪಾನ್ ಕ್ಯೂ ಆರ್ ಎ ಅಪಾನ್ ಬಿ ಇಷ್ಟು ಬರ್ಕೋಬೇಕು. ಇಷ್ಟು ಬರ್ಕೊಂಡ ನಂತರ ನಮಗೆ ಈಗಾಗಲೇ 100% ದಟ್ ಈಸ್ ಕನ್ಫರ್ಮ್ ರೂಟ್ ಆಫ್ 5 ಇಸ್ ದ ಇರ್ರ್ಯಾಷನಲ್ ನಂಬರ್ ಅಂತ ನಮ್ಗೆ ಗೊತ್ತದು 100ಕ್ಕೆ 100ರಷ್ಟು. ರೂಟ್ ಆಫ್ 3, ರೂಟ್ ಆಫ್ 5, ರೂಟ್ ಆಫ್ 7, ರೂಟ್ ಆಫ್ 11, ರೂಟ್ ಆಫ್ 13. ಸೊ ಇಸ್ ದ ಆಲ್ ಆಫ್ ಇರ್ರ್ಯಾಷನಲ್ ನಂಬರ್. ಸೊ ದಟ್ ಕ್ವಶನ್ಸ್ ಇನ್ ದೇರ್ ಈಸ್ ರೂಟ್ ಆಫ್ 5. ರೂಟ್ ಆಫ್ 5 ಇರ್ರ್ಯಾಷನಲ್ ನಂಬರ್ ನಮಗೆ ಗೊತ್ತು. ಅವಾಗ ನಾವೇನು ಮಾಡಬೇಕು, ರೂಟ್ ಆಫ್ 5 ಈಸ್ ಇನ್ ದ ಸೇಮ್ ಆಫ್ ಪ್ಲೇಸ್. ಸೊ ಈಸ್ ದ ಎಮ್ ಅಪಾನ್ ಎನ್ ಟ್ರಾನ್ಸ್ಫರ್ ಪ್ಲಸ್ 3 ಈಸ್ ಮೈನಸ್ 3. ರೂಟ್ 5 ಇದ್ದಲ್ಲೇ ಇಟ್ಟು ಎಮ್ ಅಪಾನ್ ಎನ್ನದ ಕಡೆ ಪ್ಲಸ್ 3ಯನ್ನು ಟ್ರಾನ್ಸ್ಫರ್ ಮಾಡ್ಕೋಬೇಕು. ಅಪಾನ್ 1 ರೂಟ್ ಆಫ್ 5. ಸೊ ಈಸ್ ದ ಎಲ್ ಸಿ ಎಮ್ ಆಫ್ ಎನ್ನ 1. ಸೊ ಈಸ್ ದ ಎನ್. ಅಂದ್ರೆ ಲಸ ತೆಗಿಬೇಕು. ಎನ್ನ ಒಂದರದು ಲಸ ತೆಗೆದ್ರೆ ಎನ್ ಅಂತಲೇ ಬರುತ್ತೆ. n into 1, 1 into n, m into 1, so is the m, 3 into n, 3n. But m minus 3n upon n is a rational number. But there is in LHS side root of 5 is irrational number. Irrational number equal to rational number, that is wrong. So is therefore root of 5 is irrational number. Therefore m minus 3n upon n is a irrational number, not a rational number. Therefore root of 5 is a irrational number. Root of 5 is a irrational number. So is the equal to of m minus 3n upon n. So is the continue that given the problem 3 plus root of 5. So is therefore 3 plus root of 5 is an or a irrational number. Find the 13th 30ನೇ ಪದ. ಟರ್ಮ್ ಆಫ್ ಎನ್ ಎ ಪಿ ಸ ಗಿವನ್ 3, 8, 13 dash dash using suitable formula. So is the given using suitable formula 13th term of an AP. Therefore the AP is given AP 3, 8, 13 dash dash. So A equal to 3. D 8 minus 3. 8 minus 3 is 5. N 30 because 13th term. Therefore the questions of using suitable formula, the formula of an equal to a plus bracket n minus 1 bracket complete d. An it means a 13th term. A first term 3, n 30 minus 1 d common difference 5. A 13 equal to 3,
30 minus 1 29 5 equal to 3 plus 5 9s are 45 5 2s are 10 14 5 9 45 5 2 10 4 14 145 ಪ್ಲಸ್ 3 148 145ರಲ್ಲಿ 3 ಕೂಡಿಸಿದ್ರೆ 148. ಸೊ ಇಸ್ ದ ರೈಟ್ 13th ಟರ್ಮ್ ಆಫ್ ಎನ್ ಎ ಪಿ. 13th term of NAP is 148. ಎಷ್ಟಾಗುತ್ತೆ? 30ನೇ ಪದ 148. 19th one, solve the equation by elimination method. So is the elimination method. So is the given the equation of x plus y equal to 6, 2x plus y equal to 10. There is, you check it, plus y plus y. So is the not adding subtraction. ಇಲ್ಲಿ ಕೂಡಿಸಬಾರ್ದು, ಯಾಕೆ ಪ್ಲಸ್ ವೈ ಇದೆ, ಎರಡು ಕ್ಯಾನ್ಸಲ್ ಮಾಡಬೇಕಾಗತ್ತೆ, ಕಳೆಯಲಾಗಿ ಅಂತ ಬರೀತೀವಿ. ಸೊ ಇಸ್ ದ ಸಬ್ಟ್ರಾಕ್ಷನ್ಸ್ ಅಂತ ಬರೀಬೇಕು, ಅಂದ್ರೆ ಕಳೆಯಲಾಗಿ ಅಂತ. ಕಳೆಯಲಾಗಿ ಅಂತ ಬರೆದಾಗ ಸ್ವಲ್ಪ ಗೆರಿ ಬಿಟ್ಟು ಇದು ಮೈನಸ್ ಆಗುತ್ತೆ, ಇದು ಮೈನಸ್, ಇದು ಮೈನಸ್. 2 ಎಕ್ಸ್ ಆಗ 1 ಎಕ್ಸ್ ಕಳೆದ್ರೆ ಮೈನಸ್ ಎಕ್ಸ್ ಪ್ಲಸ್ ವೈ, ಮೈನಸ್ ವೈ ಕ್ಯಾನ್ಸಲ್ ಆಯಿತು. ಮೈನಸ್ 10ರಾಗ 6 ಕಳೀರಿ, ಮೈನಸ್ 4 ಆಯಿತು. ಮೈನಸ್ ಮೈನಸ್ ಕ್ಯಾನ್ಸಲ್ ಮಾಡಿರಿ. ಎಕ್ಸ್ ಈಕ್ವಲ್ ಟು ಎಷ್ಟಾಗುತ್ತೆ? 4. ಎಕ್ಸ್ ಈಕ್ವಲ್ ಟು 4. ಎಸ್ ಯು ಫೈಂಡ್ ದ ವೈ ವ್ಯಾಲ್ಯೂ. Substitute in equation number 1. So is the equation number 1 of x plus y equal to 6. So is the x value 4. X is the 4. 4 plus y equal to 6. Y equal to 6 plus 4 transfer minus 4. Y equal to 6 minus 4 is 2. The y value is 2. So is therefore finally write that x equal to 4 and y equal to 2 the answers. 2025 SSLC ಜಿಲ್ಲಾ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ಅಂದ್ರೆ ನಿನ್ನೆ 11/2/2025 ನಡೆದಿರ್ತಕ್ಕಂಥ ಇದು ಪ್ರಶ್ನೆ ಪತ್ರಿಕೆ. ಪ್ರಶ್ನೆ 1, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಅಂದ್ರ ಪರ್ಯಾಯವಾಗಿ 4 ಉತ್ತರಗಳಿರ್ತವೆ. ಈ 4 ಉತ್ತರಗಳಲ್ಲಿ ಅತ್ಯಂತ ನಿಖರವಾದ ಮತ್ತು ಅತ್ಯಂತ ಅದಕ್ಕೆ ಕರೆಕ್ಟ್ ಆಗಿರುವ ಸರಿಯಾಗಿರುವ ಉತ್ತರವನ್ನ ಗುರುತಿಸಬೇಕು. ಅಂಥವು 8 ಪ್ರಶ್ನೆಗಳು. ಪ್ರತಿಯೊಂದು ಪ್ರಶ್ನೆ 1 ಅಂಕದ್ದು. 91ರ 1ನೇದಾಗಿ 91ರ ಅವಿಭಾಜ್ಯ ಅಪವರ್ತನಗಳು ಅಂತ ಕೇಳ್ಯಾರ. 91 ಇದು ಸಂಯುಕ್ತ ಸಂಖ್ಯೆ. 91ರ ಅವಿಭಾಜ್ಯ ಅಂದ್ರ ಇನ್ನೊಂದು ಸಂಖ್ಯೆಯಿಂದ ಭಾಗ ಹೋಗ್ಲಾರ್ದ ಅಂತ ನಂಬರ್ಸ್ ಏನದಾವಲ್ಲ, ಇವಾಗ 2 ಆಗಿರ್ಬಹುದು, 3, ಆನಂತರ 5, ಆನಂತರ 7, ಇಂಥವು ಅವಿಭಾಜ್ಯ ಸಂಖ್ಯೆಗಳು. ಅಂತ ಅವಿಭಾಜ್ಯ ಅಪವರ್ತನಗಳು ಯಾವ್ಯಾವು ಅಂತ ಕೇಳತ್ತನ. 91 ಅಂತ ಕೊಟ್ಟರೆ ಈಗ ಇದ್ರದ್ದು ಆಪ್ಷನ್ ಯಾವ್ದಾಗುತ್ತೆ ಅಂತಂದ್ರ 91ಕ್ಕ ನಾವೇನ್ ಮಾಡ್ಬೇಕು, ಭಾಗಿಸ್ಕೋತ ಹೋಗ್ಬೇಕು. ಅವಿಭಾಜ್ಯ ಅಪವರ್ತನ ತಗೊಂಡ್ರ 7 ತಗೊಂಡ್ರ 7 1 7 ಆಗತ್ತೆ. ಇಲ್ಲಿ 2 ಉಳಿತದ, 21 ಐತಿ. 7 3 13 ಎಷ್ಟಲೆ 1. ಹಂಗಾದ್ರ 7 13 ಅಂತ ಬಂತು ಮತ್ತು 1 ಆಪ್ಷನ್ ತೆಗೆದುಕೊಂಡಾಗ ಇದು 2 13 7 ಇಲ್ಲ, ಅಲ್ಲಿ ಇದು ಉತ್ತರ ಅಲ್ಲ. ಆಪ್ಷನ್ ಬಿ ತೆಗೆದುಕೊಂಡ್ರ 13 × 7. ಹೌದಾ? ಇದು ಒಂದು ಗುರುತು ಮಾಡಿಟ್ಕೊಳ್ಳೋಣ, 13 × 7. ಸಿ ತೆಗೆದುಕೊಂಡ್ರ 91 × 1 ಅಂದ್ರ ಇದು ಅಲ್ಲ, ಇದು ಅವಿಭಾಜ್ಯ ಅಪವರ್ತನ ಅಲ್ಲ. ಇದು 13 × 7 × 1 ಆದ.
ಹೌದಲ್ಲ. ಇದು ಇದು ಎರಡು ಅಷ್ಟೇ ಅದಾವ. 13 ಇಂಟು 7 13 ಇಂಟು 7 ಹೌದಾ. ಇದಕ್ಕ ಒಂದಿಲ್ಲ, ಇದಕ್ಕ ಒಂದ ಅಂದ್ರ ಅತ್ಯಂತ ಇದು ಕೊಟ್ಟಿದ್ದಿಲ್ಲ ಅಂದ್ರ ಮತ್ತೊಂದ್ ಯಾವ್ದೋ ನಂಬರ್ ಇಲ್ಲಿ ಕೊಟ್ಟಿದ್ರಂದ್ರ ಇದು ಸರಿ ಆಗ್ತಿತ್ತು. ಬಟ್ ಇವಾಗ ಇದು ಆದ ಅಂತಂದ್ರ ಇದು 99% ಸರಿ ಇತ್ತು ಅಂದ್ರ ಇದಕ್ಕಿಂತ 100% ಸರಿ ಯಾವುದು ಅನ್ನಂಗಾಯ್ತು ಇದು. ಆದ್ದರಿಂದ ಇದು ಉತ್ತರ ಅಲ್ಲ. ಸರಿ ಉತ್ತರ ಯಾವುದು? 13 ಇಂಟು 7 ಇಂಟು 1 ಆಪ್ಷನ್ ಯಾವ್ದಾಗತ್ತೆ? ಡಿ ಆಪ್ಷನ್ ಸರಿಯಾಗುತ್ತೆ. ಆನಂತರ ಒಂದು ಸಮಾಂತರ ಶ್ರೇಣಿಯ ಎನ್ನನೇ ಪದವು 5n+3 ಆದಾಗ ಸಮಾಂತರ ಶ್ರೇಣಿಯ ಮೂರನೇ ಪದವು ಅಂತ ಕೇಳ್ಯಾರ. ಸಮಾಂತರ ಶ್ರೇಣಿಯ ಎನ್ನನೇ ಪದ ಕೊಟ್ರ 5n+3 ಅಂತ ಕೊಟ್ಟಾರ. ಇದರದು ಎಷ್ಟನೇ ಪದ ಕೇಳತ್ತಾರ ಅವರು ಅಂತಂದ್ರ ಮೂರನೇ ಪದ ಕೇಳತ್ತಾರ. ಮೂರನೇ ಪದ ಎಷ್ಟಾಗತ್ತೆ? a3 = 5ಕ್ಕ 5 ಎನ್ನದ ಬೆಲೆ 3 ಆನಂತರ +3 5 3 15 +3 15 3 ಎಷ್ಟಾಯ್ತು? 18. ಅಂದ್ರ ಆಪ್ಷನ್ ಎ 11, ಬಿ 18, ಸಿ 12, ಡಿ 13. ಆಪ್ಷನ್ ಯಾವ್ದು ಸರಿಯಾಗತ್ತೆ? ಬಿ ಸರಿಯಾಗತ್ತೆ. ಅಂದ್ರ ಈ ಆಪ್ಷನ್ ಸರಿ. ಆನಂತರ ಮೂರನೇದಾಗಿ 2x + 3y - 9 = 0 ಮತ್ತು 4x + 6y - 18 = 0 ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳು. ಇದು ಒಂದು ಸಮೀಕರಣ, ಇದನ್ನೂ ಒಂದು ಸಮೀಕರಣ. ಇವೆರಡೂ ಸಮೀಕರಣಗಳು ಪ್ರತಿನಿಧಿಸ್ತಕ್ಕಂಥ ರೇಖೆಗಳು. ಇದೊಂದು ಸ್ವಲ್ಪ ಸೂಕ್ಷ್ಮವಾಗಿ ನೀವು ವಿಚಾರ ಮಾಡಿದ್ರಿ ಅಂದ್ರ 4, 6, 18 2ರಿಂದ ಭಾಗ ಹೋಗುತ್ತೆ. ಹೌದಲ್ಲ. ಭಾಗಸನ್ ಇದಕ್ಕ 2x ಬತ್ತು, ಇದು 3y ಆಯ್ತು, -2 × 18 ಆಗತ್ತೆ. ಅಂದ್ರ 2ರಿಂದ ಭಾಗಿಸೀವಿ. ಇದನ್ನು 2x ಅದ, ಇದು 2x, ಇದು +3y ಅದ, ಇದನ್ನು +3y, ಇದನ್ನು -9 ಅದ, ಇದನ್ನು -9 ಹೌದಲ್ಲ. ಹಂಗಾದ್ರ ಈ ಸಮೀಕರಣ ಎರಡು ಒಂದೇ. 2x + 3y - 9 2x + 3y - 9 ಅಂದ್ರ ಎರಡು ಸಮೀಕರಣ ಒಂದೇ ಇದ್ರ a1/a2 = b1/b2 = c1/c2 ಅಂತ ಬರುತ್ತೆ. ಮೂರು ಸಮ ಇದ್ದು ಅಂದ್ರ ರೇಖೆಗಳು ಏನಾಗ್ತಾವ ನೋಡ್ಕೊಳ್ಳೋಣ. ಆಪ್ಷನ್ ಎ ಛೇದಿಸುವ ರೇಖೆಗಳು, ಆಪ್ಷನ್ ಬಿ ಪರಸ್ಪರ ಲಂಬ ರೇಖೆಗಳು, ಆಪ್ಷನ್ ಸಿ ಸಮಾಂತರ ರೇಖೆಗಳು, ಆಪ್ಷನ್ ಡಿ ಐಕ್ಯಗೊಳ್ಳುವ ರೇಖೆಗಳು. ಮೂರು ಸಮ ಇದ್ದು ಅಂದ್ರ ಐಕ್ಯಗೊಳ್ಳುವ ರೇಖೆಗಳು. ಇದು ಸರಿಯಾದ ಉತ್ತರ. ಇದು ಐಕ್ಯಗೊಳ್ಳುವ ರೇಖೆಗಳು ಅಂತದಲ್ಲ, ಇದು ಸರಿಯಾಗುತ್ತೆ. ಆನಂತರ ನಾಲ್ಕನೆಯದಾಗಿ ಕೊಟ್ಟಿರುವ ನಕ್ಷೆಯಲ್ಲಿ p(x) ನ ಶೂನ್ಯತೆಗಳ ಸಂಖ್ಯೆಯು. ಇದೊಂದು ನಕ್ಷೆ ಕೊಟ್ಟಿರ್ತಾರೆ. ಈ ನಕ್ಷೆಯಲ್ಲಿ ಈ ರೇಖೆನದಲ್ಲ, ಇದು ಈ ರೇಖೆ x ಅಕ್ಷವನ್ನು ಎಷ್ಟು ಸಲ ಅದನ್ನ ಛೇದಿಸದ ನೋಡ್ಕೋಬೇಕು. 1 2 3 4. ಆಪ್ಷನ್ ಎ 4, ಆಪ್ಷನ್ ಬಿ 3, ಆಪ್ಷನ್ ಸಿ 5, ಆಪ್ಷನ್ ಡಿ 1. ಆಪ್ಷನ್ ಯಾವ್ದು ಸರಿಯಾಗತ್ತೆ? ಎ ಸರಿಯಾಗತ್ತೆ. ಐದನೇದಾಗಿ ಮೂಲ ಬಿಂದುವಿನಿಂದ 6, 8 ಈ ಬಿಂದುವಿಗಿರುವ ದೂರವು ಅಂತ ಕೇಳ್ತಾನೆ. ಮೂಲ ಬಿಂದು ಯಾವುದು ಅಂತಂದ್ರ 0 0 ಮೂಲ ಬಿಂದು. ಹೌದಾ. ಆ ಬಿಂದುಗಳಿಂದ ಈ 6, 8 ಏನದಲ್ಲ, ಇದು ಎಷ್ಟು ದೂರದಲ್ಲಿ ಅದ ಅಂತ ಕೇಳ್ತಾರೆ. ಮೂಲ ಬಿಂದು ಕೊಟ್ರ ನೀವು ಹೆಂಗ್ ಬಿಡಿಸ್ಬೇಕು? b = √x² + y² ಅಂತ ಬರುತ್ತೆ. √x ಅಂದ್ರ 6², ಇದು 8², 6 6 36 ಆಯ್ತು. ಹೌದಲ್ಲ. 36 8 8 64, 36 64 100 ಆಗತ್ತೆ. 100ರ ವರ್ಗಮೂಲ ಎಷ್ಟು ಅಂದ್ರ 10 ಆಯ್ತು. ಹಾಗಾದ್ರ ಆಪ್ಷನ್ ಎ 100,
ಬಿ 14, ಸಿ 10, ಡಿ 64. ಆಪ್ಷನ್ ಯಾವ್ದು ಸರಿ ಆಗುತ್ತೆ? ಸಿ ಸರಿ ಆಗ್ತದೆ. ಆಪ್ಷನ್ ಸಿ 10 ಅಂತ. ಆರನೇದಾಗಿ ತ್ರಿಭುಜ ಎ ಬಿ ಸಿ ಯಲ್ಲಿ ಇದೊಂದು ತ್ರಿಭುಜ ಕೊಟ್ರೆ ಎ ಬಿ ಸಿ ಅಂತ ಕೊಟ್ರ, ಇದರಲ್ಲಿ ಎಕ್ಸ್ ವೈ ಸಮಾಂತರ ಬಿ ಸಿ ಅಂತ ಹೇಳ್ತಾನೆ. ಎಕ್ಸ್ ವೈ ರೇಖೆ ಬಿ ಸಿ ರೇಖೆಗೆ ಸಮಾಂತರವಾಗಿದೆ ಅಂತ ಕೊಟ್ರು. ಇದನ್ನ ಅನುಪಾತಗಳಲ್ಲಿ ಬರೀರಿ ಅಂತ ಹೇಳ್ತಾನ. ಮೊದಲ 4 ಚೆಕ್ ಮಾಡ್ಬೇಕ. ಒಂದು ಇದರಲ್ಲಿ ಸರಿ ಇರುತ್ತೆ. ಎ ಎಕ್ಸ್ ಅಪಾನ ಎ ಬಿ, ಎ ಎಕ್ಸ್ ಅಪಾನ ಎ ಬಿ ಕೊಟ್ರ ಎ ವೈ ಅಪಾನ ಎ ಸಿ ಬರ್ಬೇಕು. ಆದ ಇಲ್ಲಿ ಎ ವೈ ಅಪಾನ ಎ ಸಿ ಇಲ್ಲ, ಹಂಗಾದ್ರ ಇದು ಅಲ್ಲ. ಇನ್ನ ಎರಡನೇದು ನೋಡೋಣ. ಎ ಎಕ್ಸ್ ಅಪಾನ್ ಬಿ ಎಕ್ಸ್, ಎ ಎಕ್ಸ್ ತಗೊಂಡು ಬಿ ಎಕ್ಸ್ ತಗೊಂಡಾರ, ಎ ವೈ ತಗೊಂಡು ಸಿ ವೈ ಅದ ನೋಡ್ರಿ, ಆದ ಇದೊಂದು ಗುರುತಿಸಿಟ್ಕೊಳ್ಳೋಣ. ಇನ್ನ ಸಿ ಎ ಎಕ್ಸ್ ಅಪಾನ್ ಬಿ ಎಕ್ಸ್, ಎ ಎಕ್ಸ್ ಅಪಾನ್ ಬಿ ಎಕ್ಸ್, ಎ ವೈ ಅಪಾನ್ ಸಿ ವೈ, ಇದ್ರ ಪ್ರಕಾರ ಹೋಗ್ಬೇಕಲ್ಲ, ಇದು ಅಲ್ಲ, ಇಲ್ಲ ಅದು. ನಾಲ್ಕನೇದ್ದು ಎ ಬಿ ಅಪಾನ್ ಬಿ ಎಕ್ಸ್, ಎ ಬಿ ತಗೊಂಡು ಬಿ ಎಕ್ಸ್ ತಗೊಂಡಾರ, ಎ ಸಿ ತಗೊಂಡು ಸಿ ವೈ ಅದ ನೋಡ್ರಿ, ಎ ವೈ ಅದ, ಹೌದಿಲ್ಲ. ಎ ಬಿ ಅಪಾನ್ ಬಿ ಎಕ್ಸ್ ಅದ ನೋಡ್ರಿ, ಎ ಬಿ ತಗೊಂಡು ಬಿ ಎಕ್ಸ್ ಮಾಡ್ಯಾರ ಅವ್ರು, ಎ ಸಿ ತಗೊಂಡು ಸಿ ವೈ ಬರ್ದಿದ್ರ ಸರಿ ಆಗ್ತಿತ್ತು. ಎ ವೈ ಅದ, ಇದು ಅಲ್ಲ. ಹಾಗಾದ್ರ ನಿಮ್ಮ ಉತ್ತರ ಯಾವ್ದು ಸರಿ ಆಗುತ್ತೆ? ಆಪ್ಷನ್ ಬಿ ಇ ಸರಿ ಆಗುತ್ತೆ. ಆನಂತರ ಏಳನೇದಾಗಿ ಸೆಕ್ಸ್ ಸ್ಕ್ವೇರ್ ಎ ಮೈನಸ್ ಟ್ಯಾನ್ ಸ್ಕ್ವೇರ್ ಎ, ಇದು ಇದಕ್ಕೆ ಸಮವಾಗಿದೆ. ಸೆಕ್ಸ್ ಸ್ಕ್ವೇರ್ ಎ ಮೈನಸ್ ಟ್ಯಾನ್ ಸ್ಕ್ವೇರ್ ಎಕ್ಕ 2 ಸೆಕ್ ಸ್ಕ್ವೇರ್ ಎ ಮೈನಸ್ 1, ಆಪ್ಷನ್ ಎ. ಆಪ್ಷನ್ ಬಿ 1 ಮೈನಸ್ 2 ಸೆಕ್ ಸ್ಕ್ವೇರ್ ಎ, ಸಿ 1, ಡಿ ಮೈನಸ್ 1. ಸೆಕ್ ಸ್ಕ್ವೇರ್ ಎ ಮೈನಸ್ ಟ್ಯಾನ್ ಸ್ಕ್ವೇರ್ ಎಕ್ಕ ಯಾವುದು ಸರಿ ಆಗುತ್ತೆ? ಆಪ್ಷನ್ ಸಿ ಸರಿ ಆಗುತ್ತೆ. ಆನಂತರ ಎಂಟನೇದ್ದು ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಬಾರ್, ಇದು ಘಟನೆ ಆಗುವುದು, ಇದು ತಡೆ ಹಿಡಿಯುವ ಘಟನೆ. ಅಂದ್ರ ಪರಸ್ಪರ ಇದಕ್ಕೆ ನಾವು ಏನಂತ ಕರಿತೀವಿ ಅಂತಂದ್ರ ವಿರುದ್ಧ ಘಟನೆಗಳು ಅಂತ ಕರಿತೀವಿ. ಒಂದು ಘಟನೆ ಆಗತ್ತೆ, ಒಂದು ಘಟನೆ ಆಗಲ್ಲ. ಹಂಗಾದ್ರ ಎರಡೂ ಘಟನೆಗಳು ಕೂಡಿಸಿದ್ರ ಪಿ ಆಫ್ ಸಂಭವಿಸುವ ಘಟನೆ, ಸಂಭವಿಸದೇ ಇರುವ ಘಟನೆ, ಎರಡೂ ಘಟನೆಗಳು ಕೂಡಿಸಿದ್ರ ಉತ್ತರ ಎಷ್ಟು ಬರುತ್ತೆ? ಎಷ್ಟಕ್ಕೆ ಸಮ ಇರ್ತದ? ಅದು 1ಕ್ಕೆ ಸಮ ಇರುತ್ತೆ. ಹಂಗಾದ್ರ ಆಪ್ಷನ್ ಎ 0 ಅಲ್ಲ, ಬಿ -1 ಅಲ್ಲ, ಡಿ 2 ಅಲ್ಲ, ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ಹಾಗಾಗಿ 9ನೇ ಪ್ರಶ್ನೆ, ಪ್ರಶ್ನೆ ನಂಬರ್ 2ರಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 8 × 1 8, ಪ್ರತಿಯೊಂದು ಪ್ರಶ್ನೆ 1 ಅಂಕ, 8 ಪ್ರಶ್ನೆಗಳು. ಇದು ಡೈರೆಕ್ಟ್ ಹಿಟ್ ಕ್ವಶನ್ ಇರುತ್ತೆ, ಆಪ್ಷನ್ಸ್ ಇರಲ್ಲ. ಇಲ್ಲಿ ನೇರವಾಗಿ ಉತ್ತರಗಳನ್ನ ಕೊಡಬೇಕು. ಪ್ರಶ್ನೆ 9ನೇದ್ದು ಎಕ್ಸ್ ಮತ್ತು ವೈ ಚರಾಕ್ಷರಗಳನ್ನು ಹೊಂದಿರುವ ಒಂದು ರೇಖಾತ್ಮಕ ಸಮೀಕರಣಗಳ ಆದರ್ಶ ರೂಪವನ್ನು ಬರೆಯಿರಿ. ರೇಖಾತ್ಮಕ ಲೀನಿಯರ್ ಇಕ್ವೇಶನ್ ಅಂತ ಕರಿತೀವಿ, ಹೌದಾ? ರೈಟ್ ಇನ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಲೀನಿಯರ್ ಇಕ್ವೇಶನ್ ಅಂತ ಅಂತಾರೆ. ಎಕ್ಸ್ ಮತ್ತು ವೈ ಚರಾಕ್ಷರಗಳನ್ನು ಹೊಂದಿರುವ ಒಂದು ರೇಖಾತ್ಮಕ ಸಮೀಕರಣಗಳ ಆದರ್ಶ ರೂಪ ಎಕ್ಸ್ ಮತ್ತು ವೈ ಇರಬೇಕು. ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ, ಇದೇನದಲ್ಲ ರೇಖಾತ್ಮಕ ಸಮೀಕರಣಗಳ ಒಂದು ಆದರ್ಶ ರೂಪ ಅಂತ. ಎ ಎಕ್ಸ್ ಆದಲ್ಲ, ಎಕ್ಸ್ ತಗೊಂಡಿದೀವಿ, ವೈ ತಗೊಂಡಿದೀವಿ, ಎಕ್ಸ್ ಮತ್ತು ಎ ಮತ್ತು ಬಿಗಳು ಸಹ ಗುಣಕಗಳು, ಸಿ ಏನದ ಇದು ಸ್ಥಿರ ಪದ ಅಂತ ಕರಿತೀವಿ ನಾವು. ಹಾಗಾದ್ರೆ ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಈಕ್ವಲ್ ಟು ಎಷ್ಟು? 0. ಆನಂತರ 10ನೇ ಪ್ರಶ್ನೆ ಪಿ ಆಫ್ ಎಕ್ಸ್ ಈಕ್ವಲ್ ಟು 7x raised to 4 minus 2x raised to cube ಪ್ಲಸ್ 3x² ಪ್ಲಸ್ x ಮೈನಸ್ 3 ಅಂತ ಕೊಟ್ಟು ಈ ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿ ಅಂತ ಕೇಳ್ತಾರ ಅವ್ರು. ಅತಿ ಹೆಚ್ಚಿನ ಘಾತ ಬರೆಯಿರಿ ಅಂತ ಹೇಳಿದ್ದು. ಅತಿ ಹೆಚ್ಚಿನ ಘಾತ ಇದಕ್ಕೆ 1 ಅದ, ಇದಕ್ಕೆ 2 ಅದ, ಇದು 3 ಅದ, ಇದು 4 ಅದ. ಉತ್ತರ ಎಷ್ಟಾಗತ್ತೆ? 4 ಆಗತ್ತೆ. ಆನಂತರ 7
11ನೇ ಪ್ರಶ್ನೆ 7 6 5 0 7 8 9 ಇವುಗಳ ಏನ್ ಕಂಡಿಡಿ ಅಂತ ಹೇಳರಲ್ಲಿ ಸರಾಸರಿ ಕಂಡಿಡ್ರಿ ಅಂತ ಹೇಳ್ಯಾರ. ಇವುಗಳ ಸರಾಸರಿ ಕಂಡಿಡಿಬೇಕು ಅಂದ್ರ ಇವೆಲ್ಲ ಕೂಡಿಸ್ಬೇಕು. ಇವು 7 6 5 0 7 8 9 ಹೌದಲ್ಲ? ಎಷ್ಟು ಅದಾವ ಇವು? 7 6 ಎಷ್ಟಾಯ್ತು? 13 13 1 5 18 17 7 25 25 8 33 33 9 42 ಅದ ಅಂತಂದ್ರ ಎಷ್ಟು ಪದಗಳವ ಅಷ್ಟರಿಂದ ಭಾಗಿಸ್ಬೇಕು. 1 2 3 4 5 6 7 7 ಪದಗಳದವ. 7 6 ಹಾಗಾದ್ರ ಸರಾಸರಿ ಎಷ್ಟು ಬತ್ತು? 6 ಅಂತ. ಇನ್ನ 12ನೇದಾಗಿ ಕೋಶಕ ಎ ಈಕ್ವಲ್ ಟು 5/3 ಅಂತ ಕೊಟ್ಟಾರ. ಕೋಶಕದ ಬೆಲೆ ಕೊಟ್ಟಾರ. ಕೋಶಕ ಎ ಈಕ್ವಲ್ ಟು 5/3 ಆದರೆ ಸೈನ್ ಎದ ಬೆಲೆಯನ್ನ ಕಂಡುಹಿಡ್ರಿ ಅಂತ ಹೇಳ್ಯಾರ. ಹಂಗಾದ್ರ ಸೈನ್ ಎದ ಬೆಲೆ ಬರೀಬೇಕಾದ್ರ ಕೋಶಕ್ ಏಕ ಅಪೋಸಿಟ್ ಯಾವ್ದಾಗತ್ತೆ? ಸೈನ್ ಎ ಆಗತ್ತೆ. ಅಂದ್ರ 5/3 ಇದ್ದಿದ್ದು 3/5 ಆಗತ್ತೆ. ಅರ್ಧಗೋಳದ ಪ್ರಶ್ನೆ 13ರಲ್ಲಿ ಅರ್ಧಗೋಳದ ಗಾತ್ರ ಅಥವಾ ಘನಫಲ ಕಂಡುಹಿಡಿಯುವ ಸೂತ್ರ ಎಷ್ಟಾಗತ್ತೆ? 2/3 2/3 pi r cube p of x x square minus x plus k ಬಹುಪದೋಕ್ತಿಯ ಒಂದು ಶೂನ್ಯತೆಯು 2 ಆದರೆ k ದ ಬೆಲೆಯನ್ನು ಕಂಡುಹಿಡಿಯಿರಿ. ಹೌದಾ? ಇಲ್ಲಿ p ಆಫ್ 2 ತಗೊಂಡ್ ನೋಡ. 2 2ರ ವರ್ಗ x 2 ಪ್ಲಸ್ k 2 ಎಷ್ಟಾಗತ್ತೆ? 4 ಮೈನಸ್ 2 ಪ್ಲಸ್ k ಪಿ ಆಫ್ ಎಕ್ಸ್ ದ ಬೆಲೆ ಶೂನ್ಯತೆ ಆದರೆ ಅಂತ ಹೇಳ್ತಾನಲ್ಲಿ. ಹೌದಾ? ಹಾಗಾದ್ರ 4ರಾಗ 2 ಕಳೆದ್ರೆ ಎಷ್ಟು ಉಳಿತು? 2 ಪ್ಲಸ್ ಕೆ ಶೂನ್ಯತೆ ಆದರೆ ಅಂತ ಹೇಳ್ಯಾರ. ಕೆ ಇದ್ದಲ್ಲೇ ಇಟ್ಟು ಪ್ಲಸ್ 2 ಹೊರಗೆ ಸರಿಸಿದ್ರೆ ಎಷ್ಟಾಗತ್ತೆ? -2 ಅಂದ್ರ ಕೆ ದ ಬೆಲೆ ಎಷ್ಟಾಯ್ತು? -2. ಅಂಕಗಣಿತದ ಮೂಲ ಪ್ರಮೇಯನ್ನ ನಿರೂಪಿಸಿ ಅಂತ ಹೇಳ್ತಾರೆ. ಹೌದು? ಹಾಗಾದ್ರ ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯ ಅಪವರ್ತನಗಳಾಗಿ ವಿಭಾಗಿಸುವುದು. ಒಂದು ಸಂಯುಕ್ತ ಸಂಖ್ಯೆ ಇರುತ್ತೆ, ನೀವು ಹೇಳೋದು ಒಂದೇ ಇದನ್ನು ಒಂದೇ. ಒಂದು ಸಂಯುಕ್ತ ಸಂಖ್ಯೆ ಇರುತ್ತಲ್ಲ, ಅದರ ಅವಿಭಾಜ್ಯ ಅಪವರ್ತನಗಳಾಗಿ ವಿಭಾಗಿಸ್ತಕ್ಕಂಥ ಪ್ರಕ್ರಿಯೆ ಏನದಲ್ಲ, ಅದು ಅಂಕಗಣಿತದ ಮೂಲ ಪ್ರಮೇಯ. ಇಲ್ಲಿ ಎಕ್ಸ್ ಬ್ರಾಕೆಟ್ 2 + x ಬ್ರಾಕೆಟ್ ಕಂಪ್ಲೀಟ್ ಈಕ್ವಲ್ ಟು 3 ಅದ. ಇದನ್ನ ಎದುರಾಗ ಬರೀರಿ ಅಂತ ಹೇಳ್ಯಾರ ಅವರು. ವರ್ಗ ಸಮೀಕರಣದ ರೂಪದಲ್ಲಿ ಬರೀರಿ ಅಂತ ಹೇಳ್ಯಾರ. x ಇಂಟು 2 ಏನಾಗುತ್ತೆ? 2x ಆಗುತ್ತೆ. x ಇಂಟು x x ಸ್ಕ್ವೇರ್ ಆಗುತ್ತೆ ಈಕ್ವಲ್ ಟು 3 ಅಂತ ಕೊಟ್ಟಾರ. ಇದು ಆದರ್ಶ ರೂಪ ಅಲ್ಲ. ಆದರ್ಶ ರೂಪ ಮೊದಲು x ಸ್ಕ್ವೇರ್ ಬರೀಬೇಕು, ಆ ನಂತರ 2x ಬರೀಬೇಕು, +3 ಹೊರಗಿದ್ದು ಒಳಗೆ ಸರಿಸಬೇಕು, -3 ಆಗುತ್ತೆ ಈಕ್ವಲ್ ಟು 0. ಇದು ಆದರ್ಶ ರೂಪ.